ನಮಸ್ತೆ, ಇದು ಸುದೀಕ್ಷಾ ಟ್ರೇಡರ್ಸ್ ಕಾಟನ್ ಬನಿಯನ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನಮ್ಮ ಕಂಪ್ನಿನಲ್ಲಿ ಕಸ್ಟಮರ್ ಮಿಷಿನ್ ಬುಕಿಂಗ್ ಮಾಡ್ಕೊಂಡಿದ್ರು. ಇವಾಗ ಅವರಿಗೆ ಮಿಷಿನ್ ಡೆಲಿವರಿ ಕೊಡ್ತಾ ಇದ್ದೀನಿ. ಅವರು ಇದರಲ್ಲಿ ಕೆಲಸ ಮಾಡಿ ಟೆಸ್ಟಿಂಗ್ ಮಾಡಿ ನೋಡಿದ್ದಾರೆ. ಅದು ಯಾವ ಥರ ಅವರ ರಿವ್ಯೂ ಏನು ಅಂತ ಅವ್ರ ಹತ್ರನೇ ಕೇಳಿ ನೋಡೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ರಮಾರಿ. ಎಲ್ಲಿಂದ ಬಂದಿರೋದು ನೀವು? ನಾವು ಚಿಕ್ಕ ತಿರುಪತಿ ಕಲಿಕೆರೆ. ಯಾವಾಗ ಮಿಷಿನ್ ಬುಕಿಂಗ್ ಮಾಡ್ಕೊಂಡ್ರಿ? ನಾವು 15 ದಿನ ಆಯಿತು ಮೇಡಮ್. ಹೌದಾ? ಈಗ ನಿಮಗೆ ಮಿಷಿನ್ ಡೆಲಿವರಿ ಸಿಗ್ತಾ ಇದೆಯಾ? ಹಾಂ, ಸಿಗ್ತದೆ. ಮಿಷಿನು ಅಗ್ರಿಮೆಂಟ್ ಎಲ್ಲ ಕೊಟ್ರಾ? ಹಾಂ, ಕೊಟ್ಟಿದ್ದು. ಯಾವ ಥರ ಪ್ರೊಸೆಸ್ ಅಂತ ಹೇಳಿದ್ದಾರೆ ಮೇಡಮ್? ಪ್ರೊಸೆಸ್ ಅಂತಂದರೆ ಲೋನ್ ಮೂಲಕನ ಬ್ಯಾಂಕಲ್ಲಿ ಎತ್ಕೊಬೋದು, ಇಲ್ಲ ಅಂತಂದರೆ ನಮಗೆ ಒಂದೇ ಕ್ಯಾಶ್ ಇದ್ದರೆ ಕ್ಯಾಶಿಗೆ ಕೊಟ್ಟು ತೊಗೊಬೋದು. ಆ ಥರ ಇದೆ. ಅಂದರೆ ಬೈ ಬ್ಯಾಕ್ ಎಲ್ಲ ಯಾವ ಥರ ಕೊಡ್ತೀನಿ ಅಂತ ಹೇಳಿದ್ದಾರೆ? ಯಾವ ರೀತಿ ಅಂದರೆ ಅವರು ಅದೇ ನಾವು ಯಾವ ರೀತಿ ಮಾಡ್ತೀವೋ ಕೆಲಸದ ಮೇಲೆ ಡಿಪೆಂಡು. ಜೊತೆಗೆ ನಾವೇ ಬಂದು ತೊಗೊಂಡೋಗ್ಬೇಕು, ತಿರ್ಗಾ ನಾವೇ ರಿಟರ್ನ್ ಮಾಡಬೇಕು. ಆ ಥರ. ಎಷ್ಟು ವರ್ಷ ಬೈ ಬ್ಯಾಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ? 5 ವರ್ಷ ಅಗ್ರಿಮೆಂಟ್ 5 ವರ್ಷ ಅಗ್ರಿಮೆಂಟ್ ಹಾಕಿ ಕೊಟ್ಟಿದ್ದಾರಾ? ಓಕೆ. ಬಿಲ್ ಎಲ್ಲ ಕರೆಕ್ಟಾಗಿ GST ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಸಬ್ಮಿಟ್ ಮಾಡಿದ್ದಾರಾ? ಮಿಷಿನ್ ಅಲ್ಲಿ ಕುತ್ಕೊಂಡು ಮಾಡಿ ನೋಡಿದ್ರಾ? ಯಾವ ಥರ ಇದೆ ಕೆಲಸ? ಈಸಿ ಆಗಿದೆ ಮೇಡಮ್, ಕೆಲಸ ಮಾಡಬಹುದು. ಸೋಮಾರಿಗಳಾಗಿ ಸಮಯನ ವ್ಯರ್ಥ ಮಾಡಬಹುದು. ಈ ರೀತಿ ಕೆಲಸ ಮಾಡಿದ್ರೆ 2 ಕಾಸು ಸಂಪಾದನೆ ಮಾಡ್ಬೋದು. ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ದಿರೋ ಸ್ವಂತ ಕೆಲಸ ಮಾಡಬೇಕು ಅಂತಂದ್ರೆ ಕಷ್ಟಪಟ್ಟು ಮಾಡ್ಬೋದು ಮೇಡಮ್. ಇವಾಗ ನೀವು ಇದ್ರಲ್ಲಿ ಮಾಡಿ ನೋಡಿದ್ರಾ? ಹಾಂ, ನೀವು ಮಾಡಿದ್ರೆ ಸ್ವಲ್ಪ ತೋರಿಸ್ತೀರಾ? ಖಂಡಿತ ತೋರಿಸ್ತೀನಿ ಮೇಡಮ್. ಸ್ವಲ್ಪ ತೆಗೆದು ಈ ರೀತಿ ಮಾಡಿದ್ದೀವಿ ಮೇಡಮ್ ನಾವು. ಎಷ್ಟು ಏನ್ ಅನಿಸ್ತಿದೆ ನಿಮಗೆ? ಅವರೇ ಕ್ಲಾತ್ ಕೊಡ್ತಾರೆ, ಅದೇ ಈ ರೀತಿ ಮಿಷಿನ್ ಅಲ್ಲಿ ಬರುತ್ತೆ. ಅದೇ ಈ ಕೆಲಸ ತೃಪ್ತಿದಾಯಕವಾಗಿದೆ ಮೇಡಮ್. ಅದೇ ಕೆಲಸ ಮಾಡ್ತಕ್ಕಂಥ ಸ್ವಲ್ಪ ಹಣ ನಮಗೆ ಸಂಪಾದನೆ ಆದ ಪಕ್ಷದಲ್ಲಿ ನಮಗೆ ತೃಪ್ತಿ ಸಿಗ್ತದೆ. ಮನೆಯಿಂದ ಏನೋ ಒಂದು ಸಂಪಾದನೆ ಮಾಡಬಹುದು, ಸಮಯ ಮಾಡಬಹುದು, ಕೆಲಸ ಮಾಡೋದು. ಮೆಟೀರಿಯಲ್ಸ್ ಎಲ್ಲ ಕರೆಕ್ಟ್ ಆಗಿ ನಿಮಗೆ ಸಪ್ಲೈ ಸಿಗುತ್ತೆ. ನಿಮ್ಗೆ ಯಾವುದೇ ತರ ತೊಂದರೆ ಆಗಲ್ಲ. ಮತ್ತೆ ನೀವು ಮಾಡಿ ಒಂದು 10 ದಿನ 15 ದಿವಸಕ್ಕೆ ಒಂದ್ಸರಿ ಸಪ್ಲೈ ಕೊಟ್ಟು ನೀವು ಪೇಮೆಂಟ್ ತಗೋಬಹುದು. ವಾರಕ್ಕೊಂದ್ಸರಿ ತಗೊಂಡು ಕೊಟ್ಟರು ನಿಮಗೆ ವಾರ ಪೇಮೆಂಟು ಸಿಗುತ್ತೆ. ಇಲ್ಲ 1 ತಿಂಗಳು ಒಂದ್ಸರಿ ಕೊಟ್ಟು ನಾನು ಪೇಮೆಂಟ್ ತಗೊಳ್ತೀನಿ ಅಂತಂದ್ರೂ ನೀವು ಮಾಡ್ಕೋಬಹುದು. ಗಾಡಿಯಲ್ಲಿ ತಗೊಂಡು ಕೊಟ್ಟು ತಗೊಂಡೋಗಿ, ಇಲ್ಲಾಂದ್ರೆ ಒಂದೇ ತಿಂಗ್ಳಿಗೆ ಒಂದ್ಸರಿ ಕೊಟ್ಟು ತಗೊಂಡೋಗೋ ಥರ ಮಾಡ್ಕೊಂಡ್ರು ಸರಿ. ನೀವು ಯಾವ ಥರ ನೀವು ಮೆಟೀರಿಯಲ್ಸ್ ಸಪ್ಲೈ ನಮಗೆ ಕೊಡ್ತಿರೋ ವೇಸ್ಟ್ ಮಾಡ್ಕೊಂಬಂದು ಅದೇ ಥರ ನಿಮಗೆ ಪೇಮೆಂಟು ಆಗುತ್ತೆ. ಪೇಮೆಂಟ್ಗೆ ಯಾವುದೇ ಥರ ಡಿಲೇ ಆಗಲ್ಲ. ಮತ್ತು ನಿಮಗೆ ಮೆಟೀರಿಯಲ್ಸು ಅಷ್ಟೇ, ನಿಮಗೆ ಯಾವ ಥರ ಎಷ್ಟು kg ಬೇಕೋ ನೀವು ಆರ್ಡ್ರ್ ಮಾಡಿದ್ರೆ ನಾವು ನಿಮಗೆ ಸಬ್ಮಿಟ್ ಮಾಡ್ತೀವಿ. ಸಂತೋಷ ಸರ್. ಈಗ ನಿಮಗೆ ಸುದೀಕ್ಷಾ ಟ್ರೇಡರ್ಸ್ ಮತ್ತೆ ಈ ತರ ಕಂಪ್ನಿ ಇವರು ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ, ತಗೋಬೋದಾ ಬೇಡವಾ, ಇವ್ರ ಕಡೆ ಹೋಗ್ಬೋದಾ ಬರ್ಬೋದಾ ಅಂತ ನಿಮಗೆ ಯಾವ ತರ ನಮ್ಮ ಮೇಲೆ ನಿಮಗೆ ಇದಾಯ್ತು? ಅಂದ್ರೆ ಮೇಡಮ್ ಯೂಟ್ಯೂಬ್ ಅಲ್ಲಿ ನೋಡಿದ ಪಕ್ಷದಲ್ಲಿ ಅಡ್ರೆಸ್ ಹುಡ್ಕೊಂಡು ಡೈರೆಕ್ಟ್ ಆಗಿ ಪ್ಲೇಸ್ಗೆ ಬಂದಾಗ ಸತ್ಯಾಂಶ ಗೊತ್ತಾಯಿತು. ಆದ ಕಾರಣದಿಂದ ನಾವು ಖರೀದಿ ಮಾಡ್ಕೊಬೇಕು ಅಂತ ಮನಸ್ಸಿಗೆ ಬರ್ತದೆ. ಜೆನ್ಯೂನ್ ಇಲ್ವಾ, ಹೇಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಮಾಡ್ತಾ ಇದ್ದಾರೆ? ಇವ್ರ ಹತ್ರ ತಗೊಂಡ್ರೆ ಕರೆಕ್ಟಾಗಿ ಬೈ ಬ್ಯಾಕ್ ಕೊಡ್ತಾರೆ, ಮೆಟೀರಿಯಲ್ಸ್ ಕೊಡ್ತಾರೆ, ಮಿಷಿನ್ ಕರೆಕ್ಟಾಗಿ ಮಾಡ್ಕೊಡ್ತಾರೆ ಅನ್ನೋದೆಲ್ಲ ನಿಮ್ಗೆ ಯಾವ ಥರ ಒಂದು ಐಡಿಯಾ ಬಂತು ಇವ್ರ ಹತ್ರ ತಗೊಳ್ಳೋಣ ಅಂತ? ಅಂದ್ರೆ ಅದು ಏನು ಬೇಕೋ ಅದು ಡೈರೆಕ್ಟ್ ಆಗಿ ತೋರಿಸ್ರು ಮೇಡಮ್. ಅವರು ಡೈರೆಕ್ಟ್ ಆಗಿ ಈ ಥರ ಇದೆ, ಸತ್ಯಾಂಶ ಏನಿದೆ ಅದು ಪ್ರತ್ಯಕ್ಷವಾಗಿ ನಮಗೆ ತೋರಿಸೋ ಪಕ್ಷದಲ್ಲಿ ನಮಗೆ ನಂಬಿಕೆ ಬಂತು ಮೇಡಮ್. ಓಕೆ ಓಕೆ. ಅಗ್ರಿಮೆಂಟ್ ಎಲ್ಲ ಕರೆಕ್ಟಾಗಿ ಪ್ರೊಸೆಸ್ ಮಾಡಿದಾರಾ? ಖಂಡಿತ ಅಗ್ರಿಮೆಂಟ್ ಎಲ್ಲ ಕೊಟ್ಟಿದ್ದಾರೆ. 5 ವರ್ಷ ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ನಾವು ಅದೇ ಥರ ನಾವು ನಡ್ಕೊಬೇಕು, ಅವರು ನಡ್ಕೊತಾರೆ. ಹೋಗೋದಾಗಿತ್ತಲ್ಲ ಸ್ಯಾರಿ ಥರ ನಾವು ಚಿಂತೆಯಲ್ಲಿ ಒಂದು ರೀಸೈಕ್ಲಿಂಗ್ ಮಾಡ್ತಾರದಷ್ಟೇ. ಅದರಲ್ಲಿ ಇದಕ್ಕಂತಲೇ ಕಟ್ಟಿಂಗ್ ಆಗಿ ಬರಲ್ಲ. ಇದೊಂದು ವೇಸ್ಟೇಜ್ ಕಚ್ಚಾ ಬಟ್ಟೆ, ಗಾರ್ಮೆಂಟ್ಸ್ ಕಟ್ಟಿಂಗ್ ಆಗಿ ವೇಸ್ಟ್ ಹೋಗುತ್ತಲ್ಲ, ಕಸಕ್ಕೆ ಹೋಗೋ ಬಟ್ಟೆಯಲ್ಲಿ ನಾವು ಇನ್ನೊಂದು ರೀಸೈಕ್ಲಿಂಗ್ ಮಾಡ್ತಾರೆ. ಮೇಡಮ್ ದಾರ ಕ್ಲೀನಾಗಿ ಬರ್ತಾ ಇದೆ ನೋಡಿ. ನೀವು ಎಷ್ಟು ನೀಟಾಗಿ ಬಟ್ಟೆ ಕೊಟ್ಟರೆ ಅಷ್ಟು ನೀಟಾಗಿ ಬರುತ್ತೆ. ಅದು ಸ್ಟಾರ್ಟಿಂಗ್ ಅದು ಸ್ವಲ್ಪ ಕೊಡೋದು. ಅದು ಉಲ್ಟಾ, ಇದು ಉಲ್ಟಾ. ಅದನ್ನು ಈ ಕಡೆ ಆ ಕಡೆ ಲಾಸ್ಟ್ ಹೋಗ್ಬಾರ್ದಲ್ಲ. ತುಂಬ
ಕಾರ್ನರಲ್ಲಿ ತಗೊಂಡ್ಬರ್ಬೇಡಿ, ಸೆಂಟ್ರಲ್ಲೇ ಹಾಕಬೇಕು. ಮತ್ತು ಇದು ನೋಡಿ, ಇದು ಬೇರೆ ಶೇಪ್ ಇದೆ ಬಟ್ಟೆ. ಈ ಬಟ್ಟೆಯಲ್ಲಿ ನೀವು ಲೈನ್ ನೋಡ್ಕೊಳ್ಳಿ, ನೋಡಿ ಲೈನ್ ಉದ್ದ ಕಾಣಿಸ್ತಾ ಇದೆಯಾ? ಹಿಂಗೆ ಕೊಟ್ಟರೆ ಬರಲ್ಲ, ಬಟ್ಟೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅಡ್ಡ ಇದು ಉದ್ದ. ಟೈಲರ್ ಮಿಷನಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತಲ್ಲ ಲೈನು, ಅದೇ ಥರ. ಸೊ ಇದು ನೋಡಿ ದಾರ ಕ್ಲಿಯರ್ ಆಗುತ್ತೆ. ಒಂದು ಬಟ್ಟೆ ಕೊಟ್ಟರೆ ನಿಮಗೆ ಗೊತ್ತಾಗ್ಬಿಡ್ತೀವಿ. ನಾನು ಎರಡು ಮಾಡಿ ಎಷ್ಟು ಮಾಡಿದ್ರು ಅವರು? ಮಾಡಿದ್ರು, ಒಂದಿಷ್ಟು ಮಾಡಿದ್ರು, ಒಂದು 4 kg ಅಷ್ಟು ಏನೋ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ನಾವು ಅದನ್ನು ಕೂಡ ವಿಡಿಯೋ ಹಾಕಿದ್ವಿ. ನಾನು ಟೆಸ್ಟಿಂಗ್ ಅಂತ ಮತ್ತೆ ಮಿಷಿನು ಚೆನ್ನಾಗಿ ಪ್ರೊಡಕ್ಷನ್ ಆಯಿತು, ಮಾಡ್ಬೋದು ಕೆಲಸ ಅಂತ ಹೇಳಿದ್ರು. ಅದನ್ನು ಹಂಗೆ ವಿಡಿಯೋ ಹಾಕ್ಸಿದ್ವಿ. ಓಕೆ ಮೇಡಮ್. ಸಿಂಗಲ್ಲೇ ಕೊಡಬೇಕು. ನೀವು ಡಬಲ್ ಕೊಟ್ಟರೆ ಇಲ್ಲಿ ರಾಡು ಗ್ಯಾಪ್ ಇದೆಯಲ್ಲ ಬಟ್ಟೆ ಹೋಗೋದು, ಅಲ್ಲಿ ಡಬಲ್ ಬಟ್ಟೆ ತಗೊಳ್ಳಲ್ಲ, ಡ್ಯಾಮ್ ಆಗುತ್ತೆ, ನಿಂತ್ಬಿಡುತ್ತೆ. ಅವಾಗ ನೀವು ಸ್ಟಾಪ್ ಮಾಡಿ ಮೇಲೆ ತಿರುಗಿಸಿ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಅದರಲ್ಲಿ ಒಂದು ½ hour ವೇಸ್ಟೇಜ್ ಹೋಗ್ತದೆ. ಸಿಂಗಲ್ ಬಟ್ಟೆ ಮಾತ್ರ ತಗೊಳ್ಳೋದು, ಡಬಲ್ ಹಾಕೋದು ನಿಂತ್ಬಿಡುತ್ತೆ. ಆ ಬಟ್ಟೆ ಸಾಕು, ಎಲ್ಲ ಬಟ್ಟೆ ದಿನಕ್ಕೆ ಎಷ್ಟು ಅವರ್ ಮಾಡ್ತೀರಪ್ಪ? 8 hour ಆರಾಮಾಗಿ ಮಾಡ್ತೀವಿ. ಸ್ಟಾಪ್ ಮಾಡ್ತೀವಿ ನೋಡಿ. ಇದು ಸೀದಾ ಸುತ್ಕೊಂಡಿರುತ್ತೆ ನೋಡಿ, ಅದು ಅದೇ ನಾವು ಇದನ್ನ ಈ ಥರ ಇದು ಮಾಡ್ತೀವಿ. ಸ್ವಲ್ಪ ಹೇಳ್ಕೊಳ್ಳಿ ಬಟ್ಟೆ ನೋಡಿ, ದಾರ ಕ್ಲೀನಾಗಿ ಬರ್ತಾ ಇದೆ, ಅಷ್ಟು ಫಿನಿಶಿಂಗ್ ಬರ್ತದೆ. ಈಗ ಇಲ್ಲೂ ಅದು ಕೈ ಎತ್ಕೊಂಡು ಹೋಗ್ತೀವಿ, ಅವಾಗ ಅಲ್ಲಿ ಬಟ್ಟೆ ಬರ್ತಾ ಇದೆ. ಇಲ್ಲೇ ಹಿಂಗೆ ಮಿಸ್ ಮಾಡ್ತಾರೆ, ಕೈ ಒಳಗಡೆ ಹೋಗೋಲ್ಲ. ಎಲ್ಲ ಶೇಪಲ್ಲೂ ಇರುತ್ತೆ, ದೊಡ್ಡ ಇರುತ್ತೆ, ಚಿಕ್ಕೂ ಇರುತ್ತೆ. ಲೈನ್ ಗೊತ್ತಾಗ್ತಾ ಇದೆ ನಿಮಗೆ? ನಾವು ಉದ್ದ ಲೈನ್ ಹಾಕೊಂಡ್ರೆ ಹಾಕೊಂಡು ಲೈನ್ ಹಿಂಗಿದೆ. ಅದು ಅಡ್ಡ ಉದ್ದ ಹೆಂಗೋ ಅದೇ ಥರನೇ ಕೊಡ್ತೀವಿ. ಲೈನ್ ಹೆಂಗೆ ಉದ್ದ ಇದೆ ಆ ಕಡೆ ಲೈನ್ ಯಾವ ಕಡೆ ಬಂದಿದೆ. ಒಂದು ಬಟ್ಟೆ ಅಡ್ಡ ಕೊಟ್ಟು ನೋಡಿ, ಗೊತ್ತಾಗುತ್ತೆ. ಇದು ಸರಿ ಬಂದಿಲ್ಲ, ಈ ಥರ ಹಾಕ್ಬಾರ್ದು. ಅವಾಗ ನೀವು ನೋಡ್ಕೊಳ್ಳಿ, ಒಂದು ಬಟ್ಟೆ ತೊಗೊಂಡು ಕೈಲಿ ಚೆಕ್ ಮಾಡಿ, ಉದ್ದ ಲೈನ್ ಬಂದಿದೆಯಾ ಅಂತ. ಉದ್ದ ಯಾವ ಕಡೆ ಬಂದಿದೆ ಆ ಡೈರೆಕ್ಷನ್ಗೆ ಬಟ್ಟೆ ಕೊಡಿ. ಸೆಂಟಾಗಿ ಬಟ್ಟೆ ಇರುತ್ತಲ್ಲ, ಮೇಲೆ ಇರೋದು ಒಂದು ಬಟ್ಟೆ ಕೊಟ್ಟು ನೋಡಿ, ದಾರಕ್ಕೆ ಏನಾಗಿ ಬಂತಂದರೆ ಅದೇ ಡೈರೆಕ್ಷನ್ನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ನಿಮಗೆ ಮೇಲೆ ಕೊಟ್ಟಿರೋ ಬಟ್ಟೆ ಬೇರೆ ಥರ ಅದಕ್ಕೆ ಇಟ್ಕೊಂಡು ಹೋಯ್ತು ಅಂದರೆ ಆವಾಗ ತಿರುಗಿಸ್ಕೊಡಿ. ನಿಮಗೆ ಲೈನ್ ನೋಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಲೈನ್ ನೋಡೋಕೆ ಬಂದ್ಬಿಟ್ರೆ ಲೈನ್ ನೋಡ್ಕೊಂಡೇ ಗೊತ್ತಾಗುತ್ತೆ. ಇಲ್ಲಪ್ಪ ಸರ್ದು ಇದೆ.
ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಲೈಕ್ ಮಾಡಿ.